ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಕಾಂಗ್ರೆಸ್ನ ಆಂತರಿಕ ಸಂಘರ್ಷದ ಶಕ್ತಿ ಪ್ರದರ್ಶನ ಮಾಡಲು ಮೈಸೂರಿನಲ್ಲಿ ಸಮಾವೇಶ ಮಾಡಲಾಗುತ್ತಿದೆ. ಸಮಾವೇಶ ಮಾಡುವಷ್ಟು ಸಾಧನೆ ಕಾಂಗ್ರೆಸ್ ಮಾಡಿಲ್ಲ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅಭಿಪ್ರಾಯಪಟ್ಟಿದ್ದಾರೆ. ಅವರು ಹಾವೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಸಮಾವೇಶ ಮಾಡೋಕ್ಕೆ ಸಾಧನೆ ಮಾಡಿಲ್ಲ. ಹೀಗಾಗಿ ಇದು ಕಾಂಗ್ರೆಸ್ಸಿನ ಆಂತರಿಕ ಸಂಘರ್ಷದ ಒಂದು ಶಕ್ತಿ ಪ್ರದರ್ಶನ ಹಿಂದೇನು ಹಾಸನಲ್ಲಿ ಮಾಡಬೇಕಾಯಿತು, ಬೇರೆ ಬೇರೆ ಕಡೆ ಮಾಡಬೇಕು. ಈಗ ಅದು ಈ ರೀತಿ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಮೈಸೂರಿನಲ್ಲಿ ಆಗ್ತಿರೋದು ಭಾಳ ಸ್ಪಷ್ಟ ಆಗ್ತದೆ. ಮತ್ತು ಈಗಾಗಲೇ ಅವ್ರು ಏನೊಂದು ಎಕ್ಸಸೈಸ್ ಮಾಡಿದ್ದಾರೆ, MLAಗಳು ಮತ್ತು ಮಂತ್ರಿಗಳು ಮೀಟಿಂಗ್ ಮಾಡಿ, ಅದಕ್ಕೆ ಸಾಕಷ್ಟು ಆಕ್ಷೇಪಗಳು ಇವತ್ತು ಹೊರಗೆ ಬರ್ತಾ ಇದೆ. ಹಾಗಾಗಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಭಾಳ ಸ್ಪಷ್ಟ. ಇದು ಏನು ಆಂತರಿಕವಾಗಿರೋ ಸಂಘರ್ಷ ಮುಂದುವರಿತಾ ಇದೆ, ಯಾವುದು ಫುಲ್ ಸ್ಟಾಪ್ ಇಲ್ಲ. ಹೈಕಮಾಂಡ್ ಎಲ್ಲಿವರೆಗೂ ಸ್ಪಷ್ಟತೆ ಕೊಡೋದಿಲ್ಲ, ಇದು ಮುಂದುವರಿತಿದೆ. ಮತ್ತು ಹೈಕಮಾಂಡ್ಗೆ ಈಗ ಗೊಂದಲ ಬೇಕಾಗಿದೆ ಅಂತ ಅನಿಸ್ತಾ ಇದೆ. ಕುರ್ಚಿಗಾಗಿ ಶಕ್ತಿ ಪ್ರದರ್ಶನ ನಡೀತಾ ಇದೆ ಅಂತ ಹೇಳಿದ್ದು ಸರ್. ಈಗ ಯತ್ನಾಳ್ ಅವ್ರದ್ದು ಏನಾದರೂ ಗರ್ವಾಪ್ಸಿ ಆಗ್ತಾರೆ ಸರ್? ಯಾಕಂದರೆ ನಿನ್ನೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ, ನಾನು ಗುಡ್ ನ್ಯೂಸನ್ನು ಕೊಡ್ತೀನಿ ಅನ್ನೋದು. ಗೊತ್ತಿಲ್ಲ ನನಗೆ ಅವ್ರಿಗೆ. ಸರ್, ಶರಾವತಿ ಪಂಪ್ ಸ್ಟೋರೇಜ್ ಸರ್, ಶರಾವತಿ ಇದ್ರೊಳಗಡೆ ಪಂಪ್ ಸ್ಟೋರೇಜ್ ಇಲ್ಲ ನೋಡಿ, ಪಂಪ್ ಸ್ಟೋರೇಜು ಇದು ಅತ್ಯಂತ ಕಡಿಮೆ ಖರ್ಚಿನಲ್ಲಿ 2000 ಮೆಗಾವ್ಯಾಟ್ ಉತ್ಪಾದನೆ ಮಾಡೋದು. ಪ್ರಶ್ನೆ ಏನು, ಅರಣ್ಯ ಅಲ್ಲಿ ಒಂದು ಸುಮಾರು 38 ಹೆಕ್ಟರ್ ಪ್ರದೇಶ ಏನು ಹೋಗ್ತಾ ಇದೆ, ಅದ್ರ ಬದಲು ಬೇರೆ ಅರಣ್ಯ ಕೊಟ್ಟು ಅಷ್ಟು ಅರಣ್ಯ ಬೆಳೆಸಬೇಕು. ಮತ್ತು ಅಲ್ಲಿನೂ ಸುತ್ತಲೂ ಅರಣ್ಯ ಏನಿದೆ, ಇತರ ಅರಣ್ಯಗಳನ್ನು ಕಾಪಾಡಬೇಕು. ಈಗಾಗಲೇ ಕೆಲವು ಷರತ್ತುಗಳ ಒಂದಿಗೆ ಕ್ಲಿಯರೆನ್ಸ್ ಸಿಕ್ಕಿದೆ, ಆ ಷರತ್ತನ್ನು ಪಾಲನೆ ಮಾಡಿ ಮಾಡಬೇಕು. ಲೋಕಾರ್ಪಣೆ ಆಯಿತು ಸರ್, ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಶಿಷ್ಟಾಚಾರ ಯಾವುದು ಉಲ್ಲಂಘನೆ ಆಗಿದೆ?